ಕೋಲ್ಕತ್ತಾದಲ್ಲಿ ಹೈ ಡ್ರಾಮಾ, ಇಡಿ ರೇಡ್ ಮೇಲೆ ಸಿಎಂ ದೀದಿ ರೇಡ್ ಮಾಡಿರೋದು. ಏನಾಯ್ತಪ್ಪ ಇದು ಅಂತ ನೋಡ್ಬಿಡೋಣ ಬನ್ನಿ. ಇಡಿ ಜಾಲಾಡ್ತಾ ಇದ್ದ ಮನೆಗೆ ಮಮತಾ ಲಗ್ಗೆ ಇಟ್ಟು ದಾಖಲೆಗಳನ್ನು ಹೊತ್ತೊಯ್ದಿರೋದು ಮುಖ್ಯಮಂತ್ರಿ. ಈ ಥರದ್ದೆಲ್ಲ ಆಗಿರಲಿಲ್ಲ ಅನ್ಸುತ್ತೆ, ಈಗ ಇದು ನಡೆದಿದೆ. ಈ ಇಡಿ ಮೇಲೆ ಒಂದು ಗಂಭೀರ ಆರೋಪ. ಇಡಿ ಯಾವಾಗ್ಲೂ ಟಾರ್ಗೆಟ್ ಮಾಡ್ಕೊಂಡು ಮಾಡಲಾಗತ್ತೆ ಅಂತ. ಇಲ್ಲೇನಾಗಿದೆ ಅಂತಂದರೆ, ಕೋಲ್ಕತ್ತಾದಲ್ಲಿ ಈ ಹೈಡ್ರಾಮಾ ಆಗಿರೋದು, ಇಡಿ ರೇಡ್ ಆಗ್ತಾ ಇತ್ತು. ಈ ಸಂದರ್ಭದಲ್ಲಿ ನೇರವಾಗಿ ಸಿಎಂ ದೀದಿ ಬಂದು ರೇಡ್ ಮಾಡಿರೋದು. ಸೊ ಏನಿದು ರಾಧ ಅಂತ ನೋಡೋದಾದರೆ, ಚುನಾವಣಾ ತಂತ್ರಗಾರ ಸೇವೆಯನ್ನು ಐಪ್ಯಾಕ್ ಸಂಸ್ಥೆ ಮಮತಾ ಬ್ಯಾನರ್ಜಿ ಅವರ ಪಕ್ಷಕ್ಕೆ ಒದಗಿಸ್ತಾ ಇದೆ. ಯಾವುದು? ಐಪ್ಯಾಕ್ ಸಂಸ್ಥೆ. ಕಲ್ಲಿದ್ದಲು ಹಗರಣದ ಅಕ್ರಮ ಹಣ ವರ್ಗಾವಣೆ ಸಂಬಂಧ ಐಪ್ಯಾಕ್ ಮೇಲೆ ಜಾರಿ ನಿರ್ದೇಶನಾಲಯ ದಾಳಿ ಮಾಡಿಬಿಡತ್ತೆ. ಕೋಲ್ಕತ್ತಾದಲ್ಲಿ ಐಪ್ಯಾಕ್ ಮುಖ್ಯಸ್ಥನ ಮನೆಯಲ್ಲಿ ಶೋಧ ಮಾಡಲಾಗ್ತಾ ಇತ್ತು. ಅಲ್ಲಿಗೆ ಪೊಲೀಸರ ಜೊತೆಗೆ ಧಾವಿಸಿದ್ದು ಮಮತಾ ಬ್ಯಾನರ್ಜಿ. ಇಡಿ ರೇಡ್ ನಡೀತಾ ಇರುವ ಮನೆಯಿಂದನೇ ದಾಖಲೆ ಪತ್ರಗಳನ್ನು ತೆಗೆದುಕೊಂಡು ಹೊರಬಂದಿರೋದು ಮುಖ್ಯಮಂತ್ರಿಗಳು. ಕಂಡು ಕೇಳರಿಯದ ಬೆಳವಣಿಗೆ, ಬಿಜೆಪಿಯಿಂದ ಆಕ್ರೋಶ, ಮಮತಾ ಬ್ಯಾನರ್ಜಿ ಪಕ್ಷದಿಂದ ತೀವ್ರ ತಿರುಗೇಟು ಕೊಡಲಾಗಿದೆ. ಇಂದು ಪ್ರತಿಭಟನೆಗೆ ಮಮತಾ ಕರೆ ಕೊಟ್ಟಿರೋದು, ಸಿಎಂರಿಂದ ಕರ್ತವ್ಯಕ್ಕೆ ಅಡ್ಡಿ ಅಂತ ಕೋರ್ಟ್ ಮೆಟ್ಟಿಲೇರಿರೋದು ಇಡಿ. ಸೊ ನೋಡಿ, ಈ ಇಡಿ ಮೇಲೆ ಈಗಾಗಲೇ ಸಾಕಷ್ಟು ಬಾರಿ ಇರುವಂಥ ಆರೋಪ ಏನು, ಮತ್ತು ಈ ವಿಚಾರ ಕೋರ್ಟ್ನಲ್ಲೂ ಕೂಡ ಚರ್ಚೆ ಆಗಿರೋದುಂಟು. ಬಿಜೆಪಿ ಅಂದರೆ ಕೇಂದ್ರ ಈ ಇಡಿಯನ್ನು ದುರ್ಬಳಕೆ ಮಾಡ್ಕೊಳ್ತಾ ಇದೆ. ತಮಗೆ ಯಾರಾಗಲ್ವೋ, ತಮ್ಮ ಅಪೋಸಿಟಲ್ಲಿ ಯಾರಿದ್ದಾರೋ ಅವರಿಗೆ ಈ ಪ್ರಯೋಗ ಮಾಡಲಾಗ್ತಾ ಇದೆ ಅಂತ. ಸೊ ಇಲ್ಲಿ ಮಮತಾ ಬ್ಯಾನರ್ಜಿ ಅವರು ಹೇಳೋಕ್ಕೂ ಹೊರಟಿರೋದು ಇದನ್ನೇ. ನಮ್ಮನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಬಿಜೆಪಿಗರು, ನಾವು ಅದರಿಂದ ಎಸ್ಕೇಪ್ ಆಗಬೇಕಾಗಿತ್ತು, ಅದಕ್ಕೆ ನಾನು ಹೋಗಬೇಕಾಯ್ತು ಅಂತ. ಬಟ್ ಇದು ಕರ್ತವ್ಯಕ್ಕೆ ಅಡ್ಡಿ ಅಂತಲೂ ಆಗುತ್ತೆ. ಈಗ ಎರಡೂ ಕಡೆಯಿಂದನೂ ಹೋರಾಟ ಆಗುತ್ತೆ, ಸರ್ಕಾರದ ಕಡೆಯಿಂದನೂ ಆಗುತ್ತೆ, ಇಡಿ ಕಡೆಯಿಂದನೂ ಆಗುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಬೈಟ್ಗಳಿದೆ, ನೋಡೋಣ ಬನ್ನಿ. उसका फॉरेंसिक टीम आया था, उन्होंने ट्रांसफर कुछ किया, लेकिन क्या बोलता है अभी जो है ये बोलता है नहीं हम नहीं किया, लेकिन हम देखता है हमारा हार्ड डिस्क ले लिया, हमारा फाइनेंशियल पेपर ले लिया, हमारा पॉलिटिकल पेपर ले लिया। फाइनेंशियल पेपर हमारा जो पॉलिटिकली रिलेटेड है ये हम इनकम टैक्स में सबमिट करते हैं। दिस इज अ पॉलिटिकल सिस्टम। हमारा बैंक अकाउंट है, सब कुछ है। इसका बाद में भी बीजेपी इतना बड़ा डाकू है जिसका पास एक भी पैसा नहीं था, अभी हजारों लाखों करोड़ का संपत्ति हुआ है। एक आदमी को तो सीबीआई ने नहीं पकड़ा। ನೋಡಿ, ಇಲ್ಲಿ ಏನು ಸಮಸ್ಯೆ ಅಂತಂದರೆ, ವಿಧಾನಸಭಾ ಚುನಾವಣೆ ಹತ್ತಿರವಾಗ್ತಿರುವಂಥ ಹೊತ್ತಲ್ಲೇ ಪಶ್ಚಿಮ ಬಂಗಾಳದ ರಾಜಧಾನಿ ಕೋಲ್ಕತ್ತಾದಲ್ಲಿ ಈ ಥರದ್ದು ಆಗಿರೋದು. ಸೊ ಇವ್ರೇನು ಹೇಳ್ತಾ ಇದ್ದಾರೆ ಅಂದರೆ, ಚುನಾವಣಾ ತಂತ್ರಗಾರಿಕೆಗೆ ಅಂತ ನಾವು ಒಂದು ಸಂಸ್ಥೆ ಕೊಟ್ಟಿದ್ದೀವಿ ಅಂತ ಅಂದಮೇಲೆ ಕಂಪ್ಲೀಟ್ ಆದ ಡಾಕ್ಯುಮೆಂಟ್ಸ್ಗಳು ಅಲ್ಲಿದ್ದೇ ಇರುತ್ತೆ. ನಮ್ಮ ಚುನಾವಣಾ ತಂತ್ರಗಾರಿಕೆ ಏನು ಅನ್ನೋದು ನಮಗೆ ಮಾತ್ರ ಗೊತ್ತಿರಬೇಕು, ಬೇರೆಯವ್ರಿಗೆ ಯಾಕೆ ಗೊತ್ತಾಗಬೇಕು? ಈ ಚುನಾವಣಾ ತಂತ್ರಗಾರಿಕೆಯನ್ನು ಕದಿಯೋದಕ್ಕೆ ಅಂತಾನೆ, ಯಾಕಂದರೆ ಸಾಕಷ್ಟು ದಾಖಲೆಗಳು ಸಬ್ಮಿಟ್ ಆಗಿರುತ್ತೆ, ಆ ದಾಖಲೆಗಳನ್ನು ಕದಿಬೇಕು ಅಂತಾನೆ ಬಿಜೆಪಿಗರು ಈ ಪ್ಲಾನ್ ಮಾಡ್ಕೊಂಡಿರೋದು. ಇದು ನಿಜವಾಗ್ಲೂ ಕೂಡ ಸರಿಯಲ್ಲ ಅನ್ನೋದನ್ನು ಹೇಳ್ತಾ ಇರೋದು. ಸೊ ಈ ಹಿಂದೆ ಕೂಡ ಇಡಿ ಮೇಲೆ ಆರೋಪಗಳು ಬಂದಿತ್ತು, ಬೇಕು ಅಂತ ಟಾರ್ಗೆಟ್ ಮಾಡ್ತಾರೆ, ಇದನ್ನು ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಅಂತ. ಕೋರ್ಟ್ನಲ್ಲೂ ಈ ವಿಚಾರ ಚರ್ಚೆ ಆಗಿದ್ದಿದೆ. ಸೊ ಚುನಾವಣಾ ಸಂದರ್ಭದಲ್ಲಿಯೇ ಈ ಥರ ಮಾಡಿರೋದು ವ್ಯಾಪಕ ಚರ್ಚೆ ಕಾರಣವಾಗ್ತಾ ಇದೆ. ಸೊ ಮಮತಾ ವಾದ ಏನು ಅಂದರೆ, ಇಡಿ ಅಧಿಕಾರಿಗಳನ್ನು ಬಳಸ್ಕೊಂಡು ನಮ್ಮ ಪಕ್ಷದ ಮಾಹಿತಿ, ಅಭ್ಯರ್ಥಿಗಳ ಪಟ್ಟಿ, ಆಂತರಿಕ ಚುನಾವಣಾ ರಣತಂತ್ರದ ಮಾಹಿತಿಗಳನ್ನು ಕದಿತಾ ಇದ್ದಾರೆ. ಹೀಗಾಗಿ ಅಲ್ಲಿದ್ದ ಪಕ್ಷದ ಚುನಾವಣೆಗೆ ಸಂಬಂಧಿಸಿದ ಕೆಲವೊಂದು ದಾಖಲೆಗಳನ್ನು ನಾನು ಮರಳಿ ತಂದಿದ್ದೇನೆ, ಮೋದಿ ಅವರು ಅಮಿತ್ ಶಾ ಅವರನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು ಅಂತ ಮಮತಾ ಬ್ಯಾನರ್ಜಿ ಅವರು ಹೇಳಿರೋದು. ಸೊ ಒಂದು ಪಕ್ಷ ಚುನಾವಣೆ ತಂತ್ರಗಾರಿಕೆಯನ್ನು ಮಾಡೋದಕ್ಕೆ ಅಂತ ಒಂದು ಸಂಸ್ಥೆಗೆ ಕಂಪ್ಲೀಟ್ ಆಗಿ ಹ್ಯಾಂಡ್ ಓವರ್ ಮಾಡಿರುತ್ತೆ. ಅವ್ರ ಹತ್ರ ಇನ್ ಡೀಟೇಲ್ ಆಗಿ ಎಲ್ಲನೂ ಇರುತ್ತೆ. ಯಾವ್ಯಾವ ಕ್ಷೇತ್ರದಲ್ಲಿ ಏನೇನಿದೆ, ಯಾವ ಕ್ಷೇತ್ರಕ್ಕೆ ಯಾವ ಅಭ್ಯರ್ಥಿಯನ್ನು ನಿಲ್ಲಿಸಬೇಕು, ಸಮುದಾಯ ಏನು, ಎತ್ತ, ಎಲ್ಲವೂ ಕೂಡ. ಇನ್ನೊಂದು ಯಾವುದೋ ಒಂದು ಕಡೆಯಲ್ಲಿ ಟಾರ್ಗೆಟ್ ಆಗುತ್ತೆ ಅಂದರೆ ಯಾಕ್ರಿ ಅದನ್ನು ಬಿಡಬೇಕು? ಒಂದು ಪಕ್ಷದ ಚುನಾವಣೆಯನ್ನು ಎದುರಿಸುವಂಥ ತಂತ್ರಗಾರಿಕೆಯನ್ನು ಕದಿಯೋ ಹಕ್ಕು ಯಾರಿಗಿದೆ? ಸೊ ಇವರು ಫೈಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈ ಬೆಳವಣಿಗೆ ದೊಡ್ಡ ಮಟ್ಟಿಗೆ ಚರ್ಚೆ ಆಗ್ಬೋದು. ಕೇಂದ್ರ ಸರ್ಕಾರವನ್ನು ಇದನ್ನು ಹೇಗೆ ಟಾರ್ಗೆಟ್ ಮಾಡ್ತಾರೆ, ಅಥವಾ ಕೇಂದ್ರ ಸರ್ಕಾರ ಇದಕ್ಕೆ ಯಾವ ಥರ ತಿರುಗೇಟನ್ನು ಕೊಡುತ್ತೆ ಅನ್ನೋದು ನೋಡಬೇಕಾಗುತ್ತೆ.